ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಹೆಲ್ತಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವಾಗಲೂ ಒಂದೇ ತರಹದ ಬ್ರೇಕ್ಫಾಸ್ಟ್ನ ತಿಂದು ಬೇಜಾರಾಗಿದ್ದರೆ ದಿಢೀರಾಗಿ ತಯಾರಿಸಿ ರುಚಿಯಾದ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ. ಸೊ ಮೊದಲನೇದಾಗಿ ಈ ಒಂದು ರೆಸಿಪಿಯನ್ನು ತಯಾರಿಸೋದಕ್ಕೆ ಇಲ್ಲಿ ಮೆಂತ್ಯ ಸೊಪ್ಪನ್ನು ತಗೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಸುಮಾರು 1 ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ನಾನು ಬಿಡಿಸಿ ಅದನ್ನು ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಿಗೆ ಇವಾಗ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಜೀರಿಗೆ ಹಾಕಿದ ನಂತರ ಇವಾಗ ನಾವು ಇದಕ್ಕೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀವಿ. ಸುಮಾರು ಒಂದು 10 ರಿಂದ 15 ಎಲೆ ಕರಿಬೇವಿನ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ನೀವು ಇದಕ್ಕೆ ಒಣಮೆಣಸಿನಕಾಯಿನ ಉಪಯೋಗಿಸ್ಕೊಳ್ಳೋದಾದರೆ ಅದನ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತೀವಿ ಅಂದರೆ ಅಚ್ಕಾರದ ಪುಡಿ ಕೂಡ ಹಾಕ್ಕೊಳ್ಬೋದು. ಖಾರಕ್ಕೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಸೇರಿಸ್ಕೊಳ್ಳಿ. ಓಕೆ, ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಕಮ್ಮಿನೇ ಸೇರಿಸ್ಕೊಳ್ಳಿ, ಬೇಕು ಅಂದರೆ ಆಮೇಲೆ ನೀವು ಮಾಡ್ಕೊಬೋದು. ಸೊ ಇದನ್ನು ಹಾಗೆ ಡ್ರೈ ಆಗಿ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ. ಈ ರೀತಿಯಾಗಿ ನಾವು ಪೌಡರ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ಇದಕ್ಕೆ ನೀರೇನು ಕೂಡ ಹಾಕ್ಕೊಳ್ಬಾರ್ದು, ಹಾಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ನೋಡ್ಬೋದು ನೀವು ಕೂಡ ಈ ರೀತಿಯಾಗಿ. ಸೊ ಫ್ರೆಂಡ್ಸ್, ನೀವ್ಯಾರ್ದು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ತುಂಬಾ ಈಸಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ಇದು. ಸೊ ಈಗ ನಾನಿಲ್ಲಿ ಮೊದಲನೇದಾಗಿ ನಾನು ಇವಾಗ ಮೆಂತ್ಯ ಸೊಪ್ಪನ್ನು ತಗೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪನ್ನು ನೀಟಾಗಿ ಅದನ್ನು ತೊಳೆದು, ಅದನ್ನು ಬಿಡಿಸಿ ತೊಳೆದು ನಾನು ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಸೊ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಖಂಡಿತವಾಗ್ಲೂ ದಿನಕ್ಕೆ ಒಂದ್ಸಲನಾದರೂ ನಾವು ಯಾವುದೇ ಒಂದು ಸೊಪ್ಪನ್ನು ನಮ್ಮ ಊಟದಲ್ಲಿ ಬಳಸೋದ್ರಿಂದ ನಾವು ತುಂಬ ಹೆಲ್ತಿಯಾಗಿರ್ತೀವಿ. ಸೊ ಈಗ ಒಂದು ಬೌಲಿಗೆ ನಾನಿಲ್ಲಿ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಚಪಾತಿ ಮಾಡೋದಕ್ಕೆ ಬಳಸುವಂತಹ ಒಂದು ಹಿಟ್ಟು. ಸೊ 2 ಕಪ್ ಗೋಧಿ ಹಿಟ್ಟನ್ನು ಒಂದು ಬೌಲಿಗೆ ಹಾಕ್ಕೊಂಡ ನಂತರ ಅದೇ ಕಪ್ಪಿನ ಅಳತೆಯಲ್ಲಿ ನಾವು ಕಡಲೆ ಹಿಟ್ಟನ್ನು ಬಳಸ್ಕೋಬೇಕಾಗತ್ತೆ. ಸೊ ಕಡಲೆ ಹಿಟ್ಟು ಕೂಡ ಹಾಕೋದ್ರಿಂದ ಈ ಒಂದು ರುಚಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಇನ್ನಷ್ಟು ಹೆಚ್ಚು ರುಚಿಯಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು, 2 ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಒಂದ್ಸಲ ಇದನ್ನು ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋ ಅಂತಹದ್ದು, ಹಾಗೆ ಇದು ಟೇಸ್ಟ್ ತುಂಬಾ ಅದ್ಭುತವಾಗಿರುತ್ತೆ. ಖಂಡಿತ ನೀವು ಯಾವಾಗಲೂ ಮನೆಯಲ್ಲಿ ಮೆಂತ್ಯ ಪರೋಟವನ್ನು ಮಾಡ್ಕೊಂಡು ತಿಂದಿರ್ತೀರ. ಮೆಂತ್ಯ ಸೊಪ್ಪಿನ ಪರೋಟ, ಈ ಥರ ಮೆಂತ್ಯ ಪಲಾವ್, ಈ ಥರದ್ದೆಲ್ಲ ಮಾಡಿರ್ತೀರ. ಅದೇ ರೀತಿಯಾಗಿ ಇದನ್ನು ಕೂಡ ಒಂದ್ಸಲ ನೀವು ಖಂಡಿತ ತಯಾರಿಸಿ, ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಹಾಗೆ ಸಣ್ಣಗೆ ಹೆಚ್ಚಿರುವಂತಹ ಒಂದು ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ, ಮತ್ತು ರುಬ್ಬಿರುವಂತಹ ಒಂದು ಪೌಡರ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಕೂಡ ಹಾಕಿದ ನಂತರ ನಾವಿವಾಗ ಒಂದ್ಸಲ ಇದನ್ನು ಹಾಗೆ ಡ್ರೈ ಮಿಕ್ಸ್ ಮಾಡ್ಕೋಬೋದು. ನೀವು ಇಲ್ಲಿ ಅಚ್ಕಾರದ ಪುಡಿಯನ್ನು ಬಳಸೋ ಬದಲು ಹಸಿರು ಮೆಣಸಿನಕಾಯಿಯನ್ನು ಕೂಡ ನೀವು ಹಾಕ್ಕೊಳ್ಬೋದು ಬೇಕು ಅಂತ ಅಂದರೆ. ನಂತರ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ, ಅಡುಗೆ ಅರಿಶಿನವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸೊ ಅರಿಶಿನ ಹಾಕಿದ ನಂತರ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಎಲೆಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ತೀರ ದಪ್ಪ ಕಟ್ ಮಾಡಿಕೊಂಡ್ರೆ ನಮಗೆ ಅಲ್ಲಲ್ಲೇ ಸಿಗುತ್ತೆ. ಮತ್ತು ಎಲೆ ಬಿಡಿಸ್ಕೋಬೇಕು. ಎಲೆ ಸೊಪ್ಪನ್ನು ನೀವು ನೀಟಾಗಿ ಎಲೆ ಬಿಡಿಸ್ಕೊಂಡ್ರೆ ನೀಟಾಗಿರುತ್ತೆ ಈ ಒಂದು ಪರೋಟ ರೆಸಿಪಿ. ಸೊ ಇವಾಗ ನೋಡಿ, ಈ ರೀತಿಯಾಗಿ ನೀವು ನೀರನ್ನು ಹಾಕಿ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಹಿಟ್ಟನ್ನು ಕಲಿಸ್ಕೋಬೇಕಾದ್ರೆ ಒಂದೇ ಸಲ ನೀರನ್ನು ಜಾಸ್ತಿ ಹಾಕ್ಕೊಳ್ಳೋಕ್ಕೆ ಅಂತೂ ಹೋಗಲೇಬೇಡಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೊಳ್ಳಿ. ಈ ರೀತಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡ ನಂತರ ನೋಡಿದ್ರಲ್ಲ, ಈ ರೀತಿ ಟೈಟಾಗಿರಬೇಕು. ತೀರಾ ನೀವು ಅದನ್ನು ತೆಳ್ಳಗೆ ಮಾಡಿಕೊಂಡ್ರೆ ನಮಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ರೀತಿಯಾಗಿ ಮಾಡ್ಕೊಳ್ಳಿ. ಅರಿಶಿನ ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಈಗ ಈ ರೀತಿಯಾಗಿ ಆಗಿದೆ, ಈ ರೀತಿ ಗಟ್ಟಿಯಾಗಿದೆ ಅಲ್ವಾ, ಇಷ್ಟು ಪರ್ಫೆಕ್ಟ್ ಆಗಿರಬೇಕು. ಈಗ ಇದ್ರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 5 ನಿಮಿಷ ಇದನ್ನು ಹಾಗೆ ರೆಸ್ಟಿಗೆ ಬಿಟ್ಬಿಡೋಣ. ಟೈಮ್ ಇದ್ದರೆ ಇಡಿ, ಇಲ್ಲ ಅಂತಂದರೆ ತಕ್ಷಣಕ್ಕೆ ನೀವು ಈ ಒಂದು ರೆಸಿಪಿಯನ್ನು ತಯಾರಿಸ್ಕೊಳ್ಬೋದು. ಸೊ ಈಗ 5 ನಿಮಿಷ ಆಗಿದೆ, ನೋಡ್ಬೋದು ನೀವು. ಇವಾಗ ಒಂದ್ಸಲ ನಾದ್ಕೊಳ್ತಾ ಇದ್ದೀನಿ. ನಾದಿದ ನಂತರ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಾವು ಸ್ವಲ್ಪ ಹಿಟ್ಟನ್ನು ತಗೊಂಡು ಇವಾಗ
ಇದನ್ನು ನೀಟಾಗಿ ನಾವು ಚಪಾತಿ ಮಾಡೋದಕ್ಕೆ ಹೇಗೆ ರೆಡಿ ಮಾಡ್ಕೊಳ್ತೀವಲ್ಲ ಹಿಟ್ಟನ್ನು, ಆ ರೀತಿ ಮಾಡಿಕೊಂಡ್ರೆ ಸಾಕು. ಮಕ್ಕಳ ಲಂಚ್ ಬಾಕ್ಸಿಗೆ ಮೃದುವಾಗಿರುವಂತಹ ಒಂದು ಮೆಂತ್ಯ ಸೊಪ್ಪಿನ ಪರೋಟ ರೆಸಿಪಿ ಅಂತಲೇ ಹೇಳ್ಬೋದು. ಇದನ್ನು ತುಂಬಾ ಅದ್ಭುತವಾಗಿರುವಂತಹ ಟೇಸ್ಟನ್ನು ಕೊಡುತ್ತೆ ಫ್ರೆಂಡ್ಸ್. ಖಂಡಿತವಾಗ್ಲೂ ಈ ಮೆಂತ್ಯ ಸೊಪ್ಪಿನ ಪರೋಟ ಅಥವಾ ಪರಾತ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ತಯಾರಿಸಿ. ಈಗ ಇದಾಗಿದೆ ನೋಡ್ಬೋದು. ಈಗ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ಹಿಟ್ಟನ್ನು ಹಾಕಿ ನಾವು ಈಗ ಚಪಾತಿ ಥರ ಇದನ್ನು ಲಟ್ಟಿಸ್ಕೊಳ್ಳೋಣ. ತೀರ ತೆಳ್ಳಗೆ ಲಟ್ಟಿಸ್ಬಾರ್ದು. ಪರೋಟ ಯಾವಾಗಲೂ ಸ್ವಲ್ಪ ದಪ್ಪ ಇರಬೇಕು, ಆದರೆ ತೀರ ದಪ್ಪನೂ ಅಲ್ಲ, ಯಾಕೆಂದರೆ ದಪ್ಪ ಇದ್ದರೆ ಒಳಗಡೆ ಬೇಯೋದು ಇಲ್ಲ ಅದು. ಸೊ ಹಾಗಾಗಿ ಈ ರೀತಿಯಾಗಿ ನಾವು ಸ್ವಲ್ಪ ಹಿಟ್ಟನ್ನು ಹಾಕಿ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಸೊ ಲಟ್ಟಿಸ್ಕೋಬೇಕಾದ್ರೆ ಎಲ್ಲ ಕಡೆಯೂ ಕೂಡ ನೀಟಾಗಿ ಒಂದೇ ಸಮವಾಗಿರೋ ಹಾಗೆ ಲಟ್ಟಿಸ್ಕೊಳ್ಳಿ, ತೊಂದರೆ ಇಲ್ಲ. ಓಕೆ, ಈ ರೀತಿಯಾಗಿ ಲಟ್ಟಿಸೋದ ನಂತರ ಇವಾಗ ನಾವು ರೌಂಡಾಗಿ ಲಟ್ಟಿಸ್ಕೊಂಡ ನಂತರ ಸ್ಟವ್ ಮೇಲೆ ನಾನಿವಾಗ ನೋಡಿ ಈ ರೀತಿಯಾಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ತೀರ ದಪ್ಪನೂ ಇಲ್ಲ, ಹಾಗೆ ತೀರ ತೆಳ್ಳಗೂ ಇಲ್ಲ. ನೀವು ನೋಡ್ಬೋದು ಇಲ್ಲಿ ಹೇಗಿದೆ ಅಂತ. ಸೊ ಯಾವ ರೀತಿಯಾಗಿ ತಗೊಂಡ್ರೂ ಕೂಡ ಅದು ಮುರ್ಕೊಳ್ಳಲ್ಲ. ಸೊ ಹಾಗಾಗಿ ಇಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಸೊ ಫ್ರೈ ಪ್ಯಾನನ್ನು ಇಟ್ಕೊಂಡಿದ್ದೀನಿ, ತೀರ ದೊಡ್ಡದೇನಲ್ವಲ್ಲ. ಹಾಗಾಗಿ ನಿಮಗೆ ಬೇಕು ಅಂತಂದರೆ ನೀವು ತವಾ ಬೇಕಾದರೆ ಇಟ್ಕೋಬೋದು, ಏನು ತೊಂದರೆ ಇಲ್ಲ. ಈಗ ನೋಡಿ ಸ್ವಲ್ಪ ತುಪ್ಪವನ್ನು ಹಾಕಿದ ನಂತರ ಇವಾಗ ನಾನು ಈ ಒಂದು ಪರೋಟವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕಿದ ನಂತರ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಹಚ್ಚೋಣ. ತುಪ್ಪ ಹಚ್ಚಿದ ನಂತರ ಇದನ್ನು ಮತ್ತೆ ಟರ್ನ್ ಮಾಡಿ ಎರಡೂ ಸೈಡ್ ಕೂಡ ಸ್ವಲ್ಪ ನಮಗೆ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ಎರಡೂ ಸೈಡ್ ಕೂಡ ನೀಟಾಗಿ ನಮಗೆ ಚಪಾತಿಯನ್ನು ನಾವು ಹೇಗೆ ಬೇಯಿಸ್ಕೊಳ್ತೀವಲ್ವಾ ಅದೇ ರೀತಿಯಾಗಿ ಬೇಯಿಸ್ಕೋಬೇಕು. ಆದರೆ ಸ್ಟವ್ನ ಹೈ ಫ್ಲೇಮ್ ಮಾಡಬಾರ್ದು. ಹೈ ಫ್ಲೇಮ್ ಮಾಡೋದ್ರಿಂದ ಬೇಗನೆ ಮೇಲ್ಗಡೆ ಚುಕ್ಕಿ ಚುಕ್ಕಿ ಎಲ್ಲ ಬರುತ್ತೆ, ಬಟ್ ಒಳಗಡೆ ಹಾಗೇ ಮೆತ್ತಗಿರುತ್ತೆ. ಆ ರೀತಿಯಾಗಿ ಮಾಡ್ಕೋಬಾರ್ದು ಅಂತ ಹೇಳಿ ಅಷ್ಟೇ. ಈಗ ನೋಡಿ ಈ ರೀತಿಯಾಗಿ ನಾವು ಎರಡೂ ಕೂಡ ಮೇಲೆ ಈಗ ನಾವು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಇದು ಸ್ವಲ್ಪ ನಮಗೆ ಕಲರಲ್ಲಿ ನಿಮಗೆ ವ್ಯತ್ಯಾಸ ಕಾಣ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ಮಾಮೂಲಿಯಾಗಿ ಮಾಡುವಂತಹ ಪರೋಟಕ್ಕಿಂತ ಇದು ಟೇಸ್ಟು ಕೂಡ ಹೆಚ್ಚಿರುತ್ತೆ, ಮತ್ತು ಮಾಡೋ ವಿಧಾನ ಕೂಡ ಸ್ವಲ್ಪ ಚೇಂಜ್ ಆಗಿರುತ್ತೆ ಅಷ್ಟೇ, ಏನು ತೊಂದರೆ ಇಲ್ಲ. ಒಂದು ಸಲ ಮಾಡ್ಕೋಬೋದು. ಈಗ ಆಗಿದೆ ನೋಡಿ, ಆಗಿರೋ ಅಂಥದ್ದನ್ನು ಮತ್ತೆ ಒಂದು ಸಲ ಇನ್ನೊಂದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಹಾಕಿ ಅದನ್ನು ಕೂಡ ಎರಡು ಸೈಡ್ ಕೂಡ ನಾನು ಬೇಯಿಸ್ಕೊಳ್ತೀನಿ. ಚಪಾತಿ ಹೇಗೆ ನಾವು ಬೇಯಿಸ್ಕೊಳ್ತೀವೋ ಅದೇ ರೀತಿ ಬೇಯಿಸ್ಕೊಳ್ಳುವಂಥದ್ದು. ಸೊ ಯಾವಾಗಲೂ ಒಂದೇ ಥರದ ಬ್ರೇಕ್ಫಾಸ್ಟ್ ಖಂಡಿತ ಮಾಡಿ ತಿಂದಿರ್ತೀರ, ಮತ್ತು ಬೇಜಾರಾಗಿರುತ್ತೆ. ಈ ರುಚಿಯಾಗಿರುವಂಥ ಈ ಒಂದು ಬ್ರೇಕ್ಫಾಸ್ಟನ್ನು ನೀವು ಕೂಡ ಮನೇಲಿ ತಯಾರಿಸಿ ಫ್ರೆಂಡ್ಸ್. ಈಗ ಈ ಒಂದು ಬ್ರೇಕ್ಫಾಸ್ಟ್ ರೆಡಿಯಾಗಿದೆ, ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಹೆಚ್ಚು ಶೇರ್ ಮಾಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.